ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ ಅನ್ನೋದನ್ನ ತಿಳಿಸಿ ಕಮೆಂಟ್ ಮೂಲಕ. ಎಲ್ಲ ನೋಡ್ತೀರಾ, ಆದರೆ ಕಮೆಂಟ್ ಮಾಡಲ್ಲ, ಲೈಕ್ ಮಾಡಲ್ಲ, ಸಬ್ಸ್ಕ್ರೈಬ್ ಆಗಲ್ಲ. ಯಾಕೆ? ದಯವಿಟ್ಟು ತಿಳಿಸಿ. ನನ್ನ ವೀಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಚೆನ್ನಾಗಿಲ್ಲ ಅಂತ ಅಂದರೂ ಹೇಳಿ, ಚೆನ್ನಾಗಿದ್ದರೂ ದಯವಿಟ್ಟು ಹೇಳಿ. ನಿಮ್ಮ ಕಮೆಂಟಿಂದ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಪ್ರೋತ್ಸಾಹ ಬರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಾನು ಇಷ್ಟೊಂದೆಲ್ಲ ಮಕ್ಕಳು ಮನೆ ಎಲ್ಲ ಮೇಂಟೈನ್ ಮಾಡಿಕೊಂಡು ವ್ಲಾಗು ಕೂಡ ಮಾಡ್ತಾಯಿದ್ದೀನಿ. ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋದು ನನ್ನ ಭಾವನೆ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಮತ್ತೆ ತಿಳಿಸಿ ಅಂತ ಮತ್ತೆ ಕೇಳ್ಕೊತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಈಗಾಗಲೇ ಗ್ರಹಣದ ದಿನ. ಗ್ರಹಣ ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ, ಸೋಲಾರ್ ಎಕ್ಲಿಪ್ಸ್. ಇದರಿಂದ ನಮಗೆ ಒಳ್ಳೆಯದು ಆಗುತ್ತೆ ಒಂದು ರೀತಿ ಕೆಟ್ಟದ್ದು ಆಗುತ್ತೆ. ಸೊ ನಾವು ಮನುಷ್ಯರು ಹೇಗೆ ತಗೋತೀವಿ ಅನ್ನೋದು ಇದರಲ್ಲಿ ಮುಖ್ಯ ಆಗುತ್ತೆ. ಹಾಗೆ ಬೆಳಿಗ್ಗೆ ನಾನು ಆ್ಯಕ್ಚುಲಿ ಮಗುಗೆ ದೊಡ್ಡವನಿಗೆ ಸ್ಕೂಲ್ ಇಲ್ಲ ಅಂದರೆ ನಾನು ಒಂದು 8:30 9ಗೆಲ್ಲ ಹೇಳ್ತೀನಿ. ಇನ್ ಕೇಸ್ ಅವನಿಗೆ ಸ್ಕೂಲ್ ಇತ್ತು ಅಂತ ಅಂದರೆ 7 6:30ಗೆಲ್ಲ ಎದ್ದಿರಬೇಕು. ಅದರ್ವೈಸ್ ಅವನನ್ನು ಎದ್ದು ಲೇಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಲೇಟಾಗಿ ಎದ್ದಿರೋದ್ರಿಂದ ಸ್ವಲ್ಪ ಎಲ್ಲ ಹುಷಾರಾಗಿಲ್ಲ ಅಂತ ಏನಿಲ್ಲ, ಸ್ವಲ್ಪ ಹುಷಾರಾಗಬೇಕು. ಅಷ್ಟರಲ್ಲೇ ನಾನು ಗೋಧಿ ದೋಸೆ ಮಾಡೋಣ, ಇಮಿಡಿಯೇಟ್ ಅದೇ ಆಗೋದಲ್ವ. ಸೊ ಹಾಗಾಗಿ ಗೋಧಿ ದೋಸೆ ಮಾಡೋಣ. ಅಷ್ಟರಲ್ಲಾಗಲೇ ನನಗೆ ಹುಷಾರು ತಪ್ತಾ ಇತ್ತು. ಇನ್ನೂ ಹುಷಾರು ತಪ್ಪಿಲ್ಲ, ನೀವು ನೋಡ್ತಾ ಇರ್ಬೋದು ಈ ವ್ಲಾಗಲ್ಲಿ. ನನಗಿನ್ನೂ ಚೆನ್ನಾಗಿದ್ದೆ, ಹಬ್ಬ ಆಗೋವರೆಗೂ ಚೆನ್ನಾಗಿದ್ದೆ ನಾನು. ಹಬ್ಬ ಆದಮೇಲೆ ನನಗೆ ಹುಷಾರು ತಪ್ಪಿದ್ದು. ಸೊ ಸ್ವಲ್ಪ ಮೂಗೆಲ್ಲ ಕಡಿತಾ ಇತ್ತು. ಸೊ ಗೋಧಿ ದೋಸೆ ಆಯಿತು. ಆಮೇಲೆ ಮಗುಗೆ ಬಿಸ್ಕೆಟು ಹಾಲು ತಿನ್ನಿಸ್ಬೇಕು ಅಂತ ತಿನ್ನಿಸ್ತಾ ಇದ್ದೆ. ಇಲ್ಲಿವರೆಗೂ ತಿನ್ನಿಸಿರಲಿಲ್ಲ, 1 ಇಯರ್ ಆಯಿತು. ಇವಾಗ ತಿನ್ನಿಸ್ತಾ ಇದ್ದೀನಿ. ದೊಡ್ಡವನಿಗೂ ಹೀಗೆ ಕೊಡ್ತಾ ಇದ್ದೆ, ಮಗಾಗೂ. ಅವನಿಗೆ ಆ್ಯಕ್ಚುಲಿ 9 ಮಂತ್ಸಿಂದನೇ ಸ್ಟಾರ್ಟ್ ಮಾಡಿದ್ದೆ, ಬಟ್ ಇವಳಿಗೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವನಿಗೆ ಹಾಲು, ನಮಗೆಲ್ಲ ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತಿನ್ನಿಸಿ ಆಮೇಲೆ ನಾನು ಸಿಗ್ತೀನಿ. ಸೊ ಅದಾದ ನಂತರ ತಿಂಡಿಗೆಲ್ಲ ರೆಡಿ ಮಾಡಿ ಗೋಧಿ ಹಿಟ್ಟನ್ನೆಲ್ಲ ಕಲಸಿ ಇಟ್ಕೊಂಡಿದ್ದೆ. ಗೋಧಿ ಚಪಾತಿ ಮಾಡೋಕ್ಕಿಂತ ನನಗೆ ದೋಸೆ ಮಾಡೋದು ಈಸಿ. ಆದರೆ ನಮ್ಮನೇಲಿ ನನ್ನ ಮಗ ಬಿಟ್ಟು ನಾನು ಇಬ್ಬರೇ ಇಷ್ಟಪಡೋದು ದೋಸೆನ. ಇನ್ನು ನನ್ನ ಹಸ್ಬೆಂಡ್ ಇಷ್ಟನೇ ಪಡಲ್ಲ. ಸೊ ಹಾಗಾಗಿ ಚಟ್ನಿ ಮಾಡ್ತಾಯಿದ್ದೀನಿ. ಕಾಯಿ ಸ್ವಲ್ಪ ಇತ್ತು, ಕಾಯೆಲ್ಲ ತುರಿದಿಡಬೇಕು. ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಅಡುಗೆ ಮನೆ ಕ್ಲೀನ್ ಮಾಡಿ, ಡೀಪ್ ಕ್ಲೀನ್ ಮಾಡಿ ನಾನು ನಿಮಗೆ ಟೂರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ. ಬಟ್ ತುಂಬ ಹೈಟೆಕ್ಕಾಗಿ ನಾನೇನು ಇಟ್ಟಿಲ್ಲ. ನನ್ನ ಹತ್ರ ಎಷ್ಟು ಸಾಮಾನಿದೆ, ನನ್ನ ಹತ್ರ ಇರೋದನ್ನು ಅಚ್ಚುಕಟ್ಟಾಗಿ ಇಟ್ಟಿದ್ದೀನಿ. ಸೊ ಸ್ವಲ್ಪ ಆರೋಗ್ಯ ಏರುಪೇರಿರೋದ್ರಿಂದ ನನ್ನ ಅಡುಗೆ ಮನೆ ಕೂಡ ಏರುಪೇರಾಗಿದೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ನೆಕ್ಸ್ಟ್ ವ್ಲಾಗು ಮೇ ಬಿ ಕಿಚನ್ ಡೀಪ್ ಕ್ಲೀನಿಂಗ್ ವ್ಲಾಗು, ಅದು ಆಮೇಲೆ ಟೂರ್ ಬರ್ಬೋದು. ಸೊ ನೋಡ್ತಾ ಇರಿ ಅಂತ ಹೇಳ್ತಾ, ಹಾಗೆ ಚಟ್ನಿ ಎಲ್ಲ ರುಬ್ಬಿ, ಆಮೇಲೆ ನಿಮಗೆಲ್ಲ ಗೊತ್ತಲ್ಲ ಚಟ್ನಿ ಒಂದ್ಸಲಿ ನಾನು ಹೇಳಿದ್ದೆ, ಕಡಲೆಬೇಳೆ ಅಥವಾ ಕಡಲೆ ಏನಿದೆ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಕ್ತೀನಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಚಟ್ನಿದು. ಹಾಗಾಗಿ ತಿಂಡಿ ಮಾಡಿ ಮಲಗಿದವ್ರು ನಾವು. ಮತ್ತೆ ಎದ್ದಿದ್ದೆ ನಾನು 4 ಗಂಟೆ 5 ಗಂಟೆಗೆ. ಅಲ್ಲಿವರೆಗೂ ನಾನು ಎದ್ದು ಇರಲಿಲ್ಲ, ಏನೂ ಅಡುಗೆನೂ ಮಾಡಿರಲಿಲ್ಲ. ಯಾಕಂದರೆ ನಾವು ತಿಂಡಿ ತಿಂದಿದ್ದೆ 12:15. ಸ್ವಲ್ಪ ಆಚೆ ಈಚೆ ಬ್ರೆಡ್ಡು ಟೋಸ್ಟು ಅದು ಇದು ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅದ್ರ ಜೊತೆಗೇ ಆಫೀಸ್ ಕೆಲಸನೂ ಕೂಡ ನಾನು ಮಾಡ್ತೀನಿ. ಈ ಹಿಂದೆ ಯಾವುದೋ ಒಂದು ವ್ಲಾಗಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಅಂತ ಅನ್ಕೋತೀನಿ. ಸೊ ಆಫೀಸ್ ಕೆಲಸನೂ ಕೂಡ ಜೊತೆಗೆ ಮಾಡಿಕೊಂಡು ನಾನು ಟಿಫನ್ ಮಾಡ್ತಾಯಿದ್ದೆ. ಇಟ್ಸ್ ಆಲ್ರೆಡಿ 12:30. ನಾನು ನೋಡಿ ನಿಮಗೆ ಇವಾಗ ಟೈಮಿಂಗ್ ತೋರಿಸ್ತೀನಿ. 12:30 ಆಗೋಗಿದೆ. ಬಟ್ ಮಕ್ಕಳಿಗೆಲ್ಲ ತಿನ್ನಿಸಿದ್ದೆ, ಪಾಪಗೂ ಕೂಡ ಬಿಸ್ಕೆಟ್ ಎಲ್ಲ ತಿನ್ನಿಸಿದ್ದೆ, ಅವನಿಗೆ ಕೂಡ ಬಿಸ್ಕೆಟ್ಸು ಹಾಲು ಎಲ್ಲ ಕೊಟ್ಟಿದ್ದೆ. ಸೊ ಹಾಗಾಗಿ ಲೇಟ್ ಆಯ್ತು ಅಷ್ಟೇ. ನನ್ನ ಹಸ್ಬೆಂಡ್ಗೂ ಅಷ್ಟೇ ಸ್ವಲ್ಪ ಸರ್ಜರಿ ಆಗಿರೋದ್ರಿಂದ ಅವ್ರಿಗೆ ನಾಟಿ ಮೊಟ್ಟೆ, ಕಾಲು ಸೊಪ್ಪು ಎಲ್ಲ ಕೊಟ್ಟಿದ್ದೆ. ಹಾಗಾಗಿ ಸೊ ಪಾಪು ಅಲ್ಲೇ ಇದ್ಲು. ಸೊ ಹಾಗಾಗಿ ಅವಳಿಗೆ ಎಂಟರ್ಟೈನ್ ಮಾಡ್ತಾಯಿದ್ದೀನಿ ಅಡುಗೆ ಮಾಡ್ತಾ. ಇಲ್ಲ ಅಂದರೆ ಅವಳು ಎತ್ಕೋ ಅಂತಿರ್ತಾಳೆ. ಅದಕ್ಕೆ ಸೊ ದೋಸೆ ಆಯಿತು. ದೋಸೆನ ನನ್ನ ಹಸ್ಬೆಂಡ್ಗೆ ನಾನು ಸರ್ವ್ ಮಾಡಿ ಆಮೇಲೆ ಸಿಗ್ತೀನಿ. ಚೆನ್ನಾಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಹಾಗೆ ಒಂದು ಆಫೀಸ್ ಕಾಲ್ ಕೂಡ ಬಂತು.
ರಿಸೀವ್ ಮಾಡಿ ಮಾತಾಡ್ತಾನೆ ಟಿಫನ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಾನು. ಆದಮೇಲೆ ನಾನು ಏನೂ ಕ್ಲೀನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಏನೂ ಇಲ್ಲ. ಸ್ವಲ್ಪ ಹೂನ ಕಿತ್ತಿಟ್ಬಿಟ್ಟು ಬಂದು ಮಲ್ಕೊಂಡೆ. ಅಷ್ಟೊತ್ತಿಗಾಗಲೇ ನನಗೆ ಸ್ವಲ್ಪ ತಲೆ ಭಾರ ಆಗಲಿಕ್ಕೆ ಶುರು ಆಯಿತು. ಸೊ ಎದ್ದಿದ್ದು 4:30ಗೆ ಎದ್ದಿದ್ದೆ. ನನ್ನ ಕೆಲಸ ಸ್ಟಾರ್ಟ್ ಮಾಡಿದ್ದು ಮಾತ್ರ 6:30ಗೆ ಗ್ರಹಣ ಬಿಟ್ಟಿದ್ದಲ್ಲ. ಸೊ ಹಾಗಾಗಿ ಗ್ರಹಣಕ್ಕೆಲ್ಲ ನಾನು ಹೇಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅನ್ನೋದು ವೀಡಿಯೋ ಮಾಡಿದ್ದೀನಿ, ನೋಡ್ತಾ ಬನ್ನಿ. ಸೊ ಆ್ಯಕ್ಚುಲಿ ನಾನು ಎಲ್ಲ ಗ್ರಹಣ ಅಂತ ಅಲ್ಲ, ಯಾವುದೇ ಒಂದು ನನ್ನ ಪೀರಿಯಡ್ಸ್ ಆದಮೇಲೆ ಇರಲಿ, ಗ್ರಹಣ ಆದಮೇಲೆ ಇರಲಿ, ಹಬ್ಬದ ಹಿಂದಿನ ದಿನ ಕ್ಲೀನಿಂಗೇ ಇರಲಿ, ಅದನ್ನು ನಾನು ಯೂಶ್ವಲಿ ಇದೇ ಥರ ಮಾಡೋದು. ಇನ್ ಡೆಪ್ತಾಗಿ ನಾನು ಎಲ್ಲ ಮಾಡಿಕೊಂಡು ಕೂತ್ಕೊಳ್ಳೋದು ಅವೆಲ್ಲ ಇಲ್ಲ. ನಾನು 3 months ಒನ್ಸ್ ಮಾತ್ರ ಮನೆ ಡೀಪ್ ಕ್ಲೀನ್ ಮಾಡೋದು. ಯಾಕಂದರೆ ಮಕ್ಕಳು ಇಟ್ಕೊಂಡೆಲ್ಲ ಅದೆಲ್ಲ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಾನು ಸುಳ್ಳೇ ಹೇಳ್ಕೊಂಡು ವ್ಲಾಗ್ ಮಾಡಬೇಕು ಅನ್ನೋದೇನಿಲ್ಲ. ಸೊ ಎಷ್ಟು ಬೇಕಷ್ಟೇ ನಾನು ಮಾಡೋದು. 3 months ಒನ್ಸ್ ಯಾರನ್ನಾರು ಹೆಲ್ಪರ್ನ ಕರ್ಕೊಂಡು ಡೀಪ್ ಎಲ್ಲ ಮನೆಯೆಲ್ಲ 3 months ಒನ್ಸ್ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಮಕ್ಕಳಿರೋ ಮನೆ ಹಾಗೇನೂ ಕೂಡ ಬಿಡೋಕ್ಕಾಗಲ್ಲ, ರೋಗ ರುಜಿನಗಳು ಬರ್ತಾ ಇರ್ತವೆ, ಅದಕ್ಕೋಸ್ಕರ. ಸೊ ಮನೆಯಲ್ಲಿ 2 ಪೋರ್ಟಿಕೋ ಇದೆ, ಒಂದು ರೂಮ್ ಪೋರ್ಟಿಕೋ, ಒಂದು ಕಿಚನ್ ಪೋರ್ಟಿಕೋ ನಾನು ಇಲ್ಲಿವರೆಗೂ ತೋರಿಸಿಲ್ಲ. ಸೊ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ನಾನು ಅದನ್ನು ಕೂಡ ತೋರಿಸ್ತೀನಿ. ಇದು ರೂಮ್ ಪೋರ್ಟಿಕೋ. ಹಾಗೆ ಬಾತ್ರೂಮ್ನು ಕೂಡ ಒಂದು ರೌಂಡ್ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಬಾತ್ರೂಮ್ ಆ್ಯಕ್ಚುಲಿ ವೀಕ್ಲಿ 2 ನಾನು ಕ್ಲೀನ್ ಮಾಡ್ತೀನಿ. ಈ ಥರ ಗ್ರಹಣ ಹಬ್ಬ ಆ ಥರ ಏನಾದ್ರು ಇದ್ದಾಗ ಹಿಂದಿನ ದಿನವೂ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಮುಂದೆ ತುಂಬ ಕತ್ಲೆ ಆಗೋಗಿದೆ, ಕತ್ಲೆಲೆಲ್ಲ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಲೈಟ್ ಯಾಕಪ್ಪ ಇನ್ನೂ ಹಾಕಿಲ್ಲ ಅಂತ ಅಂದರೆ ಕಸ ಗುಡಿಸಿ ನೆಲ ಒರೆಸಿ ಆದಮೇಲೆ ಹಾಕೋಣ ಅಂತ. ಅದು ಅಲ್ಲದೆ ಮಕ್ಕಳು ಎಲ್ಲ ಮಲಗಿದ್ರು. ಸೊ ಹಾಗಾಗಿ ಲೈಟ್ ಹಾಕಿದ್ರೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ, ಅದಕ್ಕೋಸ್ಕರ ಲೈಟ್ ಹಾಕಿಲ್ಲ, ಹಂಗೆ ಮಾಡ್ತಿದ್ದೀನಿ. ಡಿಸ್ಟರ್ಬ್ ಅನ್ನೋಕ್ಕಿಂತ ಹೆಚ್ಚಾಗಿ ಅವರಿದ್ರೆ ನಮ್ಮ ಕೆಲಸಗಳಾಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಇದಿಷ್ಟು ಕ್ಲೀನಿಂಗು. ಹಾಗೆ ಪೂಜೆ ಮಾಡೋದು ಎಲ್ಲ ಪ್ರತಿಯೊಂದು ತೋರಿಸಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ.